ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಬೆಳ್ಳಿ ಹಬ್ಬ ಸಾಗರದ ಶೃಂಗೇರಿ ಮಠದಲ್ಲಿ ಆಚರಿಸಲಾಯಿತು. ಮಾಜಿ ವಿಧಾನಸಭಾಧ್ಯಕ್ಷ ಡಾಕ್ಟರ್ ಕಾಗೋಡು ತಿಮ್ಮಪ್ಪ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಅವರನ್ನು ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಸ ನಂಜುಂಡಸ್ವಾಮಿ, ಅಶ್ವಿನಿ ಕುಮಾರ್, ಉಮೇಶ್ ಹಿರೇನಲ್ಲೂರು, ರಾಮಪ್ಪ, ಸಿದ್ದನಾಯಕ್, ಪರಶುರಾಮಪ್ಪ, ವಿ ಗಣೇಶ್ ಮುಂತಾದವರಿದ್ದರು. ಸಾಗರ ತಾಲೂಕು ಮಲಯಾಳಿ ಸಮಾಜದ ರಜತ ಮಹೋತ್ಸವ ಕಾರ್ಯಕ್ರಮ ಸಾಗರದ ಆಟೋ ಹಾಲ್ನಲ್ಲಿ ನಡೆಯಿತು. ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಥಾಮಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಯುಪಿ ಜೋಸೆಫ್, ಟಿಪ್ಟಾಪ್ ಬಶೀರ್, ಡಾಕ್ಟರ್ ರಾಜನಂದಿನಿ ಕಾಗೋಡು, ಸವಿತಾ ವಾಸು, ಕೇರಳ ಸಮಾಜದ ಅಧ್ಯಕ್ಷರಾದ ಪ್ರದೀಪ್ ಉಣ್ಣಿ, ಗಿರೀಶ್, ಸುನಿಲ್, ಸಾಮ್ಯಲ್ ಅಚ್ಚಾಯ ಮುಂತಾದವರಿದ್ದರು. ಸಾಗರದ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಆಡಳಿತ ಮಂಡಳಿ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನಕ್ಕೆ ಚುನಾವಣೆ ಇದೇ ತಿಂಗಳ 30ಕ್ಕೆ ನಿಗದಿಯಾಗಿದ್ದು, ಹೊಸ ಸಮಿತಿ ರಚಿಸುವಂತೆ ಕಳೆದ 13 ವರ್ಷಗಳಿಂದ ನಿರಂತರ ಹೋರಾಟ ಮಾಡಿಕೊಂಡು ಬಂದು ಯಶಸ್ವಿಯಾದ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯ ಪ್ರಮುಖರಾದ ವಿ ಶಂಕರ್ ಚುನಾವಣೆಯಲ್ಲಿ ಆಚಾರ್ ಸಮಾಜಕ್ಕೆ ಮೀಸಲಿರುವ ಕ್ಷೇತ್ರಕ್ಕೆ ತಮ್ಮ ನಾಮಪತ್ರ ಸಲ್ಲಿಸಿದರು. ಉಳಿದಂತೆ ಗಂಗಾಮತ ಬೋವಿ ಸಮಾಜದ ಮೀಸಲು ಕ್ಷೇತ್ರಕ್ಕೆ ಪತ್ರಕರ್ತ ಧರ್ಮರಾಜ್, ಮಡಿವಾಳ ಸಮಾಜ ಮೀಸಲು ಕ್ಷೇತ್ರಕ್ಕೆ ಮಂಜುನಾಥ್, ಸಾಮಾನ್ಯ ಕ್ಷೇತ್ರಕ್ಕೆ ನಾಗರಾಜ್ HM ನಾಮಪತ್ರ ಸಲ್ಲಿಸಿದರು. ಅವರೊಂದಿಗೆ ಶ್ರೀ ಶೃಂಗೇರಿ ಶಂಕರಮಠದ ಧರ್ಮದರ್ಶಿಗಳಾದಂತಹ ಶ್ರೀಯುತ ಅಶ್ವಿನಿ ಕುಮಾರ್ ಅವರು ಹಾಗೆ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದೆ. ಕೊನೆಗೆ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಬಸವರಾಜರು ನಾವೇನು ಅಧ್ಯಕ್ಷರಾಗಿ ಮುಂದುವರಿಯುವುದಿಲ್ಲ, ಉಮೇಶ್ ನೀವೇ ಈ ಸಂಸ್ಥೆ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ಕೊಂಡು ಈ ಸಂಸ್ಥೆಯ ಭಾರವನ್ನು ನನ್ನ ತಲೆ ಮೇಲೆ ಹಾಕಿದ್ರು. ಈ 10 ವರ್ಷಗಳಿಂದ ನಾವು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಆದರೂ ಸಹ BRP ಅವರು ಹೇಗೆ ಸ್ಥಳವಿಲ್ಲದೆ ಎಲ್ಲೆಲ್ಲೋ ಕೂತು ಎಲ್ಲೆಲ್ಲೋ ಸಂಘಟನೆಯನ್ನು ಮಾಡಿ ನಿವೃತ್ತನ್ನು ಹೇಗೆ ಹುಟ್ಟಾಕ್ತಾ ಇದ್ರು ಅದೇ ಸ್ಥಿತಿ ನಮಗೂ ಬಂದಿದೆ. ನಮಗೆ 25 ವರ್ಷಗಳ ಕಾಲ ತುಂಬಿದ್ರು ಸಹ ನಮಗೆ ಈ ಸಾಗರದಲ್ಲಿ ಈ ಪುರಸಭಾ ಆವರಣದಲ್ಲಿ ನಮಗೊಂದು ಇಂಚು ಜಾಗವನ್ನು ಇದುವರೆಗೂ ಕೊಟ್ಟಿಲ್ಲ. ಕಾಗೋಡು ತಿಮ್ಮಪ್ಪನವರು ಇದ್ರ ಬಗ್ಗೆ ಬಹಳ ನೊಂದುಕೊಂಡು ಮಾತಾಡ್ತಾರೆ. ನನ್ನ ನಾಗಪ್ಪನವರಿಗೆ ಫೋನ್ ಮಾಡಿ ಜೋರ್ ಮಾಡಿದ್ರು, ಏನ ಅವ್ರು ಸೈಟ್ ಕೊಡೋಕ್ಕಾಗಲ್ಲ ನಮ್ಮ ಮನೆಗೆ, ಯಾಕೆ ಸತಾಯಿಸ್ತೀಯ ನೀನು ಅಂತ. ಇದು ನಮ್ಮ ವ್ಯವಸ್ಥೆ, ನಮ್ಮ ಪುರಸಭೆಯ ವ್ಯವಸ್ಥೆ ಆಗಿದ್ದೀವಿ. ಎಲ್ಲ ಪಕ್ಷದ ಅಧಿಕಾರಿಗಳು, ಎಲ್ಲ ಪಕ್ಷದವರು ಬಂದು ಅಧ್ಯಕ್ಷರಾಗಿದ್ದಾರೆ, ಆಡಳಿತ ಸಭೆ ನಡೆಸಿದ್ದಾರೆ, ನಾವು ನಿವೃತ್ತ ನೌಕರಿಗೆ ಕೊಡಬೇಕು ಅನ್ನೋ ಕಲ್ಪನೆ ಇಟ್ಕೊಂಡಿದ್ದಾರೆ, ರೆಸಲ್ಯೂಷನ್ ಮಾಡಿದ್ದಾರೆ. ಆದ್ರೆ ಕೊಡುವ ಮನಸ್ಥಿತಿ ಅಲ್ಲಿರ್ತಕ್ಕಂಥವ್ರಿಗೆ ಯಾರಿಗೂ ಇದುವರೆಗೂ ಬಂದಿಲ್ಲ. ನಾವು ಇನ್ನೂ ಅತಂತ್ರವಾಗಿದ್ದೀವಿ. ನಮಗೆ ಈಗಾಗಲೇ ಹಿಂದಿನ ಸರ್ಕಾರಿ ನೌಕರ ಭವನವನ್ನು ಕಲಿಬಿಟ್ರು. ಅದೊಂದು ಅವಕಾಶ ಇತ್ತು. ಮಾಸಾನಂದ ಸ್ವಾಮಿ ಅವರು ಅಧ್ಯಕ್ಷರಾಗಿದ್ದಾಗ ಅದೊಂದು ಅವಕಾಶ ಕೊಟ್ಟರು. ಹಾಗೆ ಗಣಪತಿ ಹಬ್ಬ ಅಧ್ಯಕ್ಷರಾಗಿದ್ದಾಗ ಆ ಅವಕಾಶ ನಮಗೆ ಸಿಗ್ತಾ ಇದೆ. ಒಂದು ಕೊಠಡಿಯಲ್ಲಿ ಕೊಟ್ಟಿದ್ರು. ಬಹಳ ಸುಂದರವಾಗಿ ನಾವು ಸಂಸ್ಥೆಯನ್ನು ಕಟ್ಟಿಕೊಂಡು ಬೆಳೆಸಿಕೊಂಡು ಬಂದ್ವಿ. ಅವರು ಹೊಸ ಕಟ್ಟಡವನ್ನು ಕಟ್ಟೋದಕ್ಕಾಯ್ತು. ಆ ಕಟ್ಟಡ ಕೆಳಗಿದ ಮೇಲೆ ನಾವು ಅತಂತ್ರ ಸ್ಥಿತಿಗೆ ಬಂದ್ಬಿಟ್ವಿ. ಎಲ್ಲಿ ಹೋಗ್ಬೇಕಿದ್ದು ಮುಂದೆ? ಆವಾಗ ಸಾಹಿತ್ಯ ಭವನದ ಆಶ್ರಯವನ್ನು ನಾವು ಪಡ್ಕೊಂಡ್ವಿ. ಸಾಹಿತ್ಯ ಭವನಕ್ಕೆ ಹೋಗಿ ನಾವು ನಮ್ಮ ಕಚೇರಿಯನ್ನು ಕಲ್ತ್ಕೊಂಡ್ವಿ. ಅದು ಊರು ಹೊರಗೆ ಇದ್ದಿದ್ದರಿಂದ ಅಲ್ಲಿ ನಮ್ಮ ಸದಸ್ಯ ಬಳಗ ಬರೋದಕ್ಕೆ ಬಹಳ ದೂರ ಆಗ್ತದೆ ಅಂತಾರೆ. ಕಾರ್ಯಕಾರಿ ಸಮಿತಿ ಕರೆದ್ರೆ 7, 8, 10 ಜನ ಅಂತ ಪರಿಸ್ಥಿತಿಯಲ್ಲಿ ನಾವು ಒಂದು 4 ವರ್ಷ ಕಳೆದ್ವಿ. ಈಗ ಈ ಹೊಸ ಸರ್ಕಾರಿ ನೌಕರರ ಭವನದ ಪಕ್ಕದಲ್ಲಿ ಒಂದು ಅಂಬೇಡ್ಕರ್ ಭವನ ಇದೆ. ಅಲ್ಲಿಗೆ ನಮ್ಮ ಸ್ಥಳಾಂತರ ಮಾಡ್ಕೊಂಡಿದ್ದೀವಿ. ಅಲ್ಲಿ ನಮ್ಮ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾ ಇದ್ದೀವಿ. ನಮಗೆ ನಿರ್ದಿಷ್ಟವಾದ ನೆರವು ಇಂಥ ಸ್ಥಿತಿಯಲ್ಲಿ ನಮ್ಮ ಸರ್ಕಾರಿ ನೌಕರ ನಿವೃತ್ತ ನೌಕರ ಸಂಘ ಇವತ್ತು ಇದೆ ಅಂದರೆ ಬೇಸರದ ಸಂಗತಿಯಾಗಿದೆ. ಶಿವಶಂಕರ ಪಾರ್ವತಿಯ ಪ್ರೇಮ ಪುತ್ರನೇ, ಶಿವಶಂಕರ ಪಾರ್ವತಿಯ ಪ್ರೇಮ ಪುತ್ರನೇ, ನೀನು ನಮಗೆ ಜಯವನ್ನು ಮಹನೀಯ, ನೀನು ನಮಗೆ ಜಯವನ್ನು ಮಹನೀಯ, ಗಜಾನನ ತೋರು ಮಹನೀಯ, ಮುಕ್ತಿ ಮಾರ್ಗ ತೋರು ಮಹನೀಯ, ವಿದ್ಯಾ
ಮನಸ್ಸಿನಿಂದ, ಒಂದೇ ಹೃದಯದಿಂದ, ಒಂದೇ ಚಿಂತದಿಂದ ಈ ದೇಶದಲ್ಲೇ ಉಳಿಬೇಕು. ಪ್ರಿಯ ಆತ್ಮೀಯರೇ, ನಾವು ಇವತ್ತು ಈ ಓಣ ಹಬ್ಬ ಆಚರಿಸುವ ಈ ಶುಭ ದಿನದಲ್ಲಿ ಎಲ್ಲರಿಗೂ ಓಣ ಹಬ್ಬದ ಶುಭಾಶಯಗಳನ್ನು ಕೊಡುತ್ತೇನೆ. ಇದು ಒಂದು ಸುಂದರ ದಿನ. ಮಲಯಾಳಂ 2 minutes ಮಲಯಾಳಂ 2 minutes ಏನೋ ಸ್ವಲ್ಪ ತಪ್ಪು ಅಂದಾಗ ದೇವರು ಕ್ಷಮಿಸ್ಬಿಡಿ ಅಂತ. നമ്മള് മലയാളികളെ ഇവിടെ ഒരുമിച്ച് കൂടുകയാണ്. ഏറെ സന്തോഷമുണ്ട്. സ്വന്തം നാട് വിട്ട് കർണാടകയിൽ ഞാനും കുടിയേറിയത് 19ാമത്തെ വർഷമാണ് ഒരു വൈദികൻ എന്ന നിലയിൽ. ഒത്തിരി സന്തോഷമുണ്ട് ഇത്രയും മലയാള മുഖങ്ങൾ ഇവിടെ കാണുന്നതിൽ. നമ്മുടെ ജെയിംസ് മാഷ് പറഞ്ഞതുപോലെ മലയാളി എവിടെയുണ്ടോ അവിടെ ഓണം ആഘോഷമുണ്ട്. നമ്മള് ಅಲ್ಲಿಂದ ಬಂದ್ಕೊಂಡು ಸಾಲ ಬರ್ತಾ ಇರ್ಬೇಕಾದ್ರೆ ತರೀಕೆರೆ ಅಂತ ಒಂದು ಫೋನ್ ಬರುತ್ತೆ ಶ್ರೀಧರ್ ಸಾರಿಂದ. ಶ್ರೀಧರ್ ಸರ್ ಬಶೀರ್ ನೀವು ಎಲ್ಲಿದ್ಯಾ ಸರ್? ನಾನು ಇಂಥ ಕಡೆ ಇದ್ದೀನಿ. ಹೌದಾ? ತರೀಕೆರೆ ಹೌದು. ಶಿವ ಬಂದು ಒಂದು ಫೋನ್ ಮಾಡು. ಶಿವ ಫೋನ್ ಮಾಡಿ ತಗೊಂಡೋಗಿ ಇಟ್ಟು ನಾನು ಕೇಳಿದಾಗ ಕೊಡು ಅಂತ 8 ಲಕ್ಷ ರೂಪಾಯಿ ಆವಾಗ ನನಗೆ ಫಸ್ಟ್ ತಿಳಿಸಿದೆ. ಇದು ನೋಡಿ, ನನ್ನ ದೇವರು ಒಂದು ಒಳ್ಳೆತನ ಇದ್ರೆ ಎಷ್ಟೇ ದೇವರು ಹೊತ್ತಾಗ್ತಾನೆ, ಎಲ್ರಿಗೂ ಭಾರಿ ಕಷ್ಟ ಕೊಡ್ತಾನೆ. ಯಾಕೆ ಕೊಡ್ತಾನೆ? ನೀವು ಕಲಿಬೇಕು ಅನ್ನೋದಕ್ಕೆ ಕರ್ತಾನೆ. ಮುಂದೆ ಬಂದು ನಿಮ್ಗೆ ಕೊಡೋ ಟೈಮಲ್ಲಿ ಅದನ್ನ ಹಿಡ್ಕೊಳ್ಳೋ ಕೆಪಾಸಿಟಿ ನೀವಿದೆ. ದುಡ್ಡಿನ ಹಿಂದೆ ಯಾರು ಹೊಡಿದ್ದಾರೆ? ಎಲ್ಲ ಹೊಂಡಕ್ಕೆ ಬಿದ್ದಿದ್ದಾರೆ. ದುಡ್ಡು ನಮ್ಮ ಹಿಂದೆ ಬರ್ಬೇಕು. ನಾವು ಲಕ್ಷ್ಮಿ ಹಿಂದೆ ಹೊಡ್ಬೇಕು, ಸರಸ್ವತಿ ಹಿಂದೆ ನಾವು ಹೊಡ್ಬೇಕು, ಲಕ್ಷ್ಮಿ ನಮ್ಮ ಹಿಂದೆ ಬರ್ಬೇಕು. ಹಾಗಾದ್ರೆ ಮಾತ್ರ ದುಡ್ಬೇಕು. ಆ ಟೈಮಲ್ಲಿ ಆ 8 ಲಕ್ಷ ಕೊಟ್ಟು ಮನೆ ಬಂದು ಅದು ಇಟ್ಕೊಂಡು ಹೊಟ್ಟೆಲಿದೆ ಹಿಂಗ್ ನೋಡ್ತೀವಿ. ಅಂತ ಸಂದರ್ಭದಲ್ಲಿ 20 ವರ್ಷದ ಹಿಂದೆ ದುಡ್ಡು ಎಲ್ಲ ಹತ್ರ ಇದೆ, ಆದ್ರೂ ಒಂದು ಗಟ್ಟಿ ಧೈರ್ಯ ಮಾಡಿ ಒಂದು ಒಳ್ಳೆ 2 ಬಿಲ್ಡಿಂಗ್ ಅನ್ನ ಮಾಡಿದ್ರು. ಆವಾಗ ನಾನು ಹೇಳಿದೆ ಅಂತ ಒಂದು ಇದು. ಹಾಗೂ ಹೇಳ್ದಂಗೆ ಅವರು ಮುಟ್ಟಿದೆಲ್ಲ ಚಿನ್ನ ಅನ್ನೋದು ಕರೆಕ್ಟ್. ಹಾಗೆ ಇವತ್ತು ಈ ಸಮಾಜದ 25ನೇ ವಾರ್ಷಿಕಕ್ಕೆ ಬಂದು ನಮ್ಮ ಸಮಾಜವನ್ನು ಕೂಡ ನೀವು ಚಿನ್ನ ಮಾಡಿದ್ದೀರಾ. ಹಂಗಾಗಿ ನಿಮಗೆ